ಬೆಂಗಳೂರಿನ ರಸ್ತೆಗಳ ಮಧ್ಯೆ ಗುಂಡಿಗಳಿದ್ದಾವೋ ಇಲ್ಲ ಗುಂಡಿಗಳ ಮಧ್ಯೆಯೇ ರಸ್ತೆ ಇದೆಯೋ ಅನ್ನೋದೇ ಗೊತ್ತಾಗೋದಿಲ್ಲ. ವಾಹನ ಸವಾರರು ಅದೆಷ್ಟು ಶಪಿಸಿಕೊಳ್ತಾನೆ ಸಂಚರಿಸ್ತಿರ್ತಾರೆ. ಅದಕ್ಕಾಗಿಯೇ TV9 ಗುಂಡಿ ಗಂಡಾಂತರದ ಬಗ್ಗೆ ಅಭಿಯಾನವನ್ನು ನಡೆಸಿತು. ಇದಕ್ಕೆ ಸ್ಪಂದಿಸಿದಂತ DK ಶಿವಕುಮಾರ್ ಅವರು ಅಧಿಕಾರಿಗಳಿಗೆ 15 ದಿನಗಳ ಕಾಲ ಗಡುವನ್ನು ಕೊಟ್ಟಿದ್ದಾರೆ. ಆದರೆ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದೇ ಪ್ರಶ್ನೆಯಾಗಿದೆ. ಇದು ಬೆಂಗಳೂರಿನ ಡೈರಿ ಸರ್ಕಲ್ ರಸ್ತೆ. ಕೋರಮಂಗಲ ಕಡೆಯಿಂದ ಡೈರಿ ಸರ್ಕಲ್ಗೆ ಬರುವ ಈ ರಸ್ತೆಯಲ್ಲಿ ಜಲಮಂಡಳಿ ಕಾಮಗಾರಿ ನಡೀತಾ ಇದೆ. 70% ರಸ್ತೆ ಬಂದ್ ಆಗಿದೆ. ಇನ್ನುಳಿದ 30% ರಸ್ತೆಯಲ್ಲಿ ಸಾರ್ವಜನಿಕರು ಓಡಾಡ್ತಾ ಇದ್ದಾರೆ. ವಿಪರ್ಯಾಸ ಅಂದ್ರೆ 30% ರಸ್ತೆಯಲ್ಲೂ ಚರಂಡಿ ಯಾವುದು, ರಸ್ತೆ ಯಾವುದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರ ತಪ್ಪಿಲ್ಲ. ಯಾಕಂದ್ರೆ ಈ ಒಂದು ಕಡೆ ಜಲಮಂಡಳಿ ಕಾಮಗಾರಿ ನಡೀತಿದೆ, ಮತ್ತೊಂದು ಕಡೆ BBMP ನಿರ್ಲಕ್ಷ್ಯದಿಂದ ಸಾರ್ವಜನಿಕರು ಸಾಕಷ್ಟು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ನೋಡಬಹುದು ಯಾವ ರೀತಿಯಾಗಿದೆ ಇಲ್ಲಿ. ಚರಂಡಿ ಕೂಡ ಇರುವಂಥದ್ದು. ಚರಂಡಿ ಕಂಪ್ಲೀಟ್ ಆಗಿ ಏನು ಕಿತ್ತು ಬಂದಿದೆ, ಸ್ಲ್ಯಾಬ್ ಕಿತ್ತು ಬಂದಿದೆ. ಇದೇ ಸ್ಲ್ಯಾಬ್ ಮೇಲೆ ಜನರು ಓಡಾಟ ಮಾಡ್ತಾರೆ. ಪಕ್ಕದಲ್ಲೇ ಫುಟ್ಪಾತ್ ಇದೆ, ಫುಟ್ಪಾತ್ ಪಕ್ಕದಲ್ಲೇ ಚರಂಡಿ ಇದೆ. ಆದರೆ ಈ ಸ್ಲ್ಯಾಬ್ಗಳು ಕಂಪ್ಲೀಟ್ ಆಗಿ ಕಿತ್ತು ಬಂದಿದ್ದು ಸಾಕಷ್ಟು ಓಡಾಡಲಿಕ್ಕೆ ಜನರಿಗೆ ಸಂಕಷ್ಟ ಆಗುತ್ತೆ. ರಸ್ತೆಯುದ್ದಕ್ಕೂ ಮೋರಿ ಮೇಲಿನ ಸ್ಲ್ಯಾಬ್ಗಳು ಮುರಿದಿವೆ. ನಿತ್ಯ ಸವಾರರು ಗುಂಡಿಗೆ ಬಿದ್ದು ಒಂದಿಲ್ಲ ಒಂದು ಅಪಘಾತ ನಡೀತಾ ಇವೆ. ಬ್ರಾಂಡ್ ಬೆಂಗಳೂರಿನಲ್ಲಿ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಓಡಾಡ್ತಾ ಇದ್ದಾರೆ. ಡೆಡ್ಲಿ ಗುಂಡಿಗಳ ದರ್ಶನ. TV9 ವರದಿ ಬಿಗ್ ಇಂಪ್ಯಾಕ್ಟ್. ಯಮಗುಂಡಿ ಮುಚ್ಚಲು DCM 15 ದಿನ ಗಡುವು. ಬೆಂಗಳೂರಿನ ಯಮಗುಂಡಿಗಳ ಬಗ್ಗೆ TV9 ನಿರಂತರವಾಗಿ ವರದಿ ಪ್ರಸಾರ ಮಾಡ್ತಾ ಇದ್ದು ಸರ್ಕಾರ ಎಚ್ಚೆತ್ತಿದೆ. ಮಲ್ಲೇಶ್ವರಂನ ವಯಾಲಿ ಕಾವಲಲ್ಲಿ ಇರುವ ಪಾಲಿಕೆ ಕಚೇರಿಯಲ್ಲಿ ನಿನ್ನೆ DCM DK ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ರಸ್ತೆ ಗುಂಡಿಗಳನ್ನ ಮುಚ್ಚುವಂತೆ 15 ದಿನ ಡೆಡ್ಲೈನ್ ಕೊಟ್ರು. ಸೆಪ್ಟೆಂಬರ್ 15ರ ಬಳಿಕ ಸಿಟಿ ರೌಂಡ್ಸ್ ಹಾಕ್ತೀನಿ, ಆವಾಗ್ಲೂ ಗುಂಡಿ ಇದ್ರೆ ಎಷ್ಟು ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ ಅಂತ ಗೊತ್ತಿಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇವತ್ತು ಬೆಂಗಳೂರು ಸಿಟಿ ಕಾರ್ಪೊರೇಷನ್ನು ಮತ್ತು ಎಲ್ಲ ನಮ್ಮ ಸೀನಿಯರ್ ಅಫಿಷಿಯಲ್ಸು, ಚೀಫ್ ಇಂಜಿನಿಯರ್ಸು ಎಲ್ಲರೂ ಕೂಡ ಕರೆದು ಹೇಳಿದ್ದೀನಿ. ನಾನು ಏನು 15 ದಿನ ಗಡುವು ಕೊಟ್ಟಿದ್ದೀನಿ. ಅಷ್ಟರೊಳಗಡೆ ನೀವೆಲ್ಲ ಕೆಲಸ ಬಿಟ್ಬಿಟ್ಟು 400 ಜನ ಏನು ನಮ್ಮ ಸ್ಟಾಫ್ ಇದ್ದಾರೆ ಇಂಜಿನಿಯರ್ಸು, ಅವರೆಲ್ಲ ನಿಂತ್ಕೊಂಡು ಗುಂಡಿ ಮುಚ್ಚುವಂಥ ಕೆಲಸ ಫಸ್ಟ್ ಮಾಡಬೇಕು. ಆಗಲಿಲ್ಲ ಅಂದರೆ ಕೆಲವರೆಲ್ಲ ಯಾರ್ಯಾರು ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಮರ್ಸಿಲೆಸ್ ಆಗಿ ನಾವು ಆ್ಯಕ್ಷನ್ ತಗೊಳ್ಳೇಬೇಕಾಗ್ತದೆ. ಸ್ವತಃ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರುವ DCM DK ಶಿವಕುಮಾರ್ ಗುಂಡಿ ಮುಚ್ಚಿ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ವಿನಾಯಕ್ ಗುರವ್, TV9 ಬೆಂಗಳೂರು.